ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೀನಿವಾಸ್ ಗುರೂಜಿ. ನಮ್ಮ ಚಾನಲ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೂ ಈ ವಿಡಿಯೋಗೆ ಸ್ವಾಗತ. ನಾವಿವತ್ತು ಈ ವಿಡಿಯೋದಲ್ಲಿ ಕುಂಭ ವಿವಾಹ ಮತ್ತು ಕದಳಿ ವಿವಾಹದ ಬಗ್ಗೆ ನಾವಿವತ್ತು ತಿಳಿದುಕೊಳ್ಳೋಣ. ಮತ್ತು ಕಳತ್ರ ದೋಷ ಮತ್ತು ಕುಜ ದೋಷ ಇದರ ಬಗ್ಗೆ ನಾವಿವತ್ತು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮತ್ತು ನಾವು ಮೊದಲೇ ಹೇಳಿದ್ದೆ, ಕುಂಭ ವಿವಾಹ ಮತ್ತು ಕದಳಿ ವಿವಾಹ ಮಾಡಿಸೋರು ಈ ವಿಡಿಯೋ ತಪ್ಪದೀರ ನೋಡಿ ಅಂತ. ಮತ್ತು ಎಲ್ಲರೂ ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಕುಂಭ ವಿವಾಹದ ಬಗ್ಗೆ ಮತ್ತು ಕದಳಿ ವಿವಾಹದ ಬಗ್ಗೆ ಪೂರ್ತಿಯಾದಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಕುಂಭ ವಿವಾಹ ಮತ್ತು ಕದಳಿ ವಿವಾಹ ಯಾವ ರೀತಿ ಮಾಡಬೇಕು, ಅದನ್ನು ಎಲ್ಲಿ ಮಾಡಬೇಕು ಮತ್ತು ಯಾವ ಥರ ವಿಧಿವಿಧಾನಗಳನ್ನು ಮಾಡಬೇಕು, ಇವೆಲ್ಲವನ್ನು ನಾನು ನಿಮಗೆ ವಿಸ್ತಾರವಾಗಿ ತಿಳಿಸಿಕೊಡ್ತೇನೆ. ಯಾರಿಗೆ ಕಳತ್ರ ದೋಷಗಳಿದೆ, ಯಾರಿಗೆ ವಿವಾಹದಲ್ಲಿ ಅಡೆತಡೆಗಳಾಗ್ತಾ ಇದೆ, ಯಾರಿಗೆ ಎರಡು ಮದುವೆ ಯೋಗಗಳಿದೆ, ಕಳತ್ರ ದೋಷಗಳಿದೆ, ಜಾತಕದಲ್ಲಿ ಯಾರಿಗೆ ಕುಂಭ ವಿವಾಹ ಮಾಡಬೇಕು, ಯಾರಿಗೆ ಕದಳಿ ವಿವಾಹ ಮಾಡಬೇಕು ಅಂತ ಹೇಳಿದ್ದಾರೆ, ಇದನ್ನೆಲ್ಲ ನಾನು ಸವಿಸ್ತಾರವಾಗಿ ನಾನು ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೇನೆ. ಹಾಗೆ ಯಾರಾದರೂ ಕದಳಿ ವಿವಾಹ ಮತ್ತು ಕುಂಭ ವಿವಾಹವನ್ನು ಮಾಡಿಸಬೇಕು ಅಂದ್ಕೊಳ್ಳೋರಿದ್ದರೆ ಈ ಕೆಳಗಡೆ ಇರ್ತಕ್ಕಂಥ ಇದು ನನ್ನ ನಂಬರ್. ಈ ನಂಬರ್ಗೆ ನೀವು ಸಂಪರ್ಕ ಮಾಡಿ. ನಾನೇ ಖುದ್ದಾಗಿ ಬಂದು ನಿಮಗೆ ಕದಳಿ ವಿವಾಹ ಮತ್ತು ಕುಂಭ ವಿವಾಹವನ್ನು ನಾನೇ ಮಾಡಿಸಿಕೊಡ್ತೇನೆ. ಹಾಗಾಗಿ ನೀವು ಯಾರಾದರೂ ಕದಳಿ ವಿವಾಹ, ಕುಂಭ ವಿವಾಹ, ಕುಜದೋಷ ನಿವಾರಣಾ ಪೂಜೆ ಮತ್ತು ಜಾತಕಗಳನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅಂದರೂ ಕೂಡ ಇಲ್ಲಿ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗಳನ್ನು ನೀವು ಕೂಡ ಸಂಪರ್ಕ ಮಾಡಿ ನಮ್ಮನ್ನು ಭೇಟಿಯಾಗ್ಬೋದು. ಮೊದಲನೇದಾಗಿ ಒಂದು ಕುಂಭ ವಿವಾಹ, ಒಂದು ಕದಳಿ ವಿವಾಹ. ನೋಡಿ, ಕುಂಭ ವಿವಾಹ ಮಾಡುವಂಥದ್ದು ಹೆಣ್ಣು ಮಕ್ಕಳಿಗೆ, ಕದಳಿ ವಿವಾಹ ಮಾಡುವಂಥದ್ದು ಗಂಡು ಮಕ್ಕಳಿಗೆ. ಕುಂಭ ವಿವಾಹ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಕಳತ್ರ ದೋಷಗಳ ನಿವಾರಣೆ ಆಗೋದಕ್ಕೆ ಜಾತಕದಲ್ಲಿ ಪಾಪಗ್ರಹಗಳ ದೃಷ್ಟಿಯಿಂದ 6ನೇ ಮನೆ, 8ನೇ ಮನೆ ಮತ್ತು 7ನೇ ಮನೆಯಲ್ಲಿ ಪಾಪಗ್ರಹಗಳು, ಲಗ್ನದಲ್ಲಿ ಪಾಪಗ್ರಹಗಳು, ಹೀಗೆ 7ನೇ ಮನೆ ಯಾವುದು ಮದುವೆ ಆಗುವಂತಹ ಜಾಗದಲ್ಲಿ ಪಾಪಗ್ರಹಗಳು ಕೂಡಿದ್ರೆ ಹಾಗಾಗಿ 2 ಮದುವೆ ಯೋಗಗಳು, ಅದಕ್ಕಿಂತ ಹೆಚ್ಚಿನ ಮದುವೆ ಯೋಗಗಳು ಇರುತ್ತೆ ಅಂತ ಹೇಳ್ತಾರೆ. ಹೀಗೆ ಇರುವಂತಹ ಜಾತಕಗಳಲ್ಲಿ ಈ ದೋಷ ಕಂಡು ಬರುತ್ತೆ. ಅದನ್ನು ಕಳತ್ರ ದೋಷ ಅಂತ ಹೇಳಿ ಕರೀತಾರೆ. ಮತ್ತು ಇದರಿಂದ ಏನಾಗುತ್ತೆ ಸಮಸ್ಯೆ ಅಂದರೆ ವಿವಾಹದಲ್ಲಿ ಅಡೆತಡೆ, ತುಂಬ ದಿನಗಳಾದರೂ ವಿವಾಹ ಆಗೋದು ಲೇಟ್ ಆಗುತ್ತೆ, ಇದ್ದರೆ ಹೆಣ್ಣು ಮಕ್ಕಳಿಗೆ ಮದುವೆ ಲೇಟ್ ಆಗುತ್ತೆ. ಹಾಗಾಗಿ ಕುಜದೋಷವನ್ನು ಪರಿಹಾರ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ಕುಂಭ ವಿವಾಹವನ್ನು ಕೂಡ, ಇದಕ್ಕೆ ಕಳತ್ರ ದೋಷವನ್ನು ನಿವಾರಣೆ ಮಾಡಲಿಕ್ಕೆ ಕುಂಭ ವಿವಾಹ ಮಾಡೋದು ಸೂಕ್ತ ಅಂಥೇಳಿ ಹೇಳ್ತಾರೆ. ಹೀಗೆ ಈ ಕುಂಭ ವಿವಾಹ ಅಂದರೆ ಏನು, ಹಾಗಾದರೆ ಕುಂಭ ವಿವಾಹ ಯಾಕೆ ಮಾಡಬೇಕು, ಕಳತ್ರ ದೋಷ ನಿವಾರಣೆ ಅದರಿಂದ ಯಾವ ರೀತಿಯಾಗಿ ಪರಿಹಾರ ಆಗುತ್ತೆ. ಮೊದಲನೇದಾಗಿ ಕುಂಭ ವಿವಾಹ ನೋಡಿ, ಕುಂಭ ಅಂತಂದರೆ ಮಡಿಕೆ. ಮಡಿಕೆಗೆ ಹೆಣ್ಣು ಮಕ್ಕಳ ಕೈಯಲ್ಲಿ ಯಾರಿಗೆ ಈ ಕಳತ್ರ ದೋಷ ಇದೆ, ಯಾರಿಗೆ ಕುಜದೋಷ ಇದೆ, ಯಾರಿಗೆ ಮದುವೆ ನಿಧಾನ ಆಗ್ತಾ ಇದೆ, ಅವ್ರ ಕೈಯಲ್ಲಿ ಈ ಮಡಿಕೆಗೆ ತಾಳಿಯನ್ನು ಕಡಿಸಿ ಅದನ್ನು ನೀರು ಹರಿಯುವ ಜಾಗದಲ್ಲಿ, ಇವತ್ತು ನಮಗೆ ಹತ್ತಿರದಲ್ಲಿ ಅಂತಂದರೆ ಕಾವೇರಿ ನದಿ ಹತ್ತಿರ ಇದೆ, ಕಾವೇರಿ ನದಿ ತೀರದಲ್ಲಿ ಹೋಗಿ ಈ ಪೂಜೆಯನ್ನು ಮಾಡಿ ಏನು ಆ ಮಡಿಕೆಗೆ ತಾಳಿ ಕಟ್ಟಬೇಕು ಶಾಸ್ತ್ರಯುಕ್ತವಾಗಿ, ಸೇಮ್ ಮದುವೆ ರೀತಿಯಲ್ಲೇ ಕಂಕಣ, ಸಂಬಂಧ ಮಾಲೆ, ಜೀರಿಗೆ ಬೆಲ್ಲ ಸಹಿತವಾಗಿ, ಧಾರೆ ಸಹಿತವಾಗಿ ಮಾಂಗಲ್ಯ ಧಾರಣೆಯನ್ನು ಮಾಡಿ ಆ ಕುಂಭವನ್ನು ತೆಗೆದುಕೊಂಡು ಹೋಗಿ ನೀರಿನಲ್ಲಿ ಹೊಡೆದು ಅದನ್ನು ಬಿಟ್ಟು ಬಿಡುವಂಥದ್ದು. ಮೊದಲನೇದಾಗಿ ಗಣಪತಿ ಪೂಜೆ ಮತ್ತು ಪುಣ್ಯಾಹ ಮತ್ತು ನವಗ್ರಹ ಆರಾಧನೆ, ನವಗ್ರಹ ಶಾಂತಿ, ಕುಜದೋಷ ನಿವಾರಣಾ ಪೂಜೆ, ಕುಜಶಾಂತಿ, ಇದರ ಜೊತೆಯಲ್ಲಿ ಗಣಹೋಮ, ನವಗ್ರಹ ಹೋಮಾದಿಗಳು ಮತ್ತು ಮೃತ್ಯುಂಜಯಾದಿ ಹೋಮಾದಿಗಳನ್ನೆಲ್ಲ ಮಾಡ್ತಾ ಶಾಂತಿ ಹೋಮಗಳನ್ನು ಕೂಡ ಆಚರಣೆ ಮಾಡಿ ನಂತರ ಈ ವಿವಾಹಕ್ಕೆ ಸಂಬಂಧಪಟ್ಟಂಥದ್ದು ಯಾವುದು ಕುಂಭ ವಿವಾಹ, ಕುಂಭಕ್ಕೆ ತಾಳಿಯನ್ನು ಕಟ್ಟಿ ವಿವಾಹ ಸಮೇತವಾಗಿ, ಅಂದರೆ ನಾವೇನು ವಿವಾಹ ಶಾಸ್ತ್ರೋಕ್ತ ವಿವಾಹ ಆಗುತ್ತೆ ಅದೇ ರೀತಿಯಾಗಿ ವಿವಾಹವನ್ನು ಮಾಡಿ ಅದನ್ನು ಕೊನೆಯದಾಗಿ ಆ ಕುಂಭವನ್ನು, ತಾಳಿ ಕಟ್ಟಿದಂಥ ಆ ಕುಂಭವನ್ನು ಜೊತೆಯಲ್ಲಿ ಇಟ್ಕೊಂಡು ಅಗ್ನಿ ಪ್ರದಕ್ಷಿಣೆ ಮಾಡಿ ಅಲ್ಲಿಂದ ಪುನಃ ನೀರಿನ ಹತ್ತಿರ ಹೋಗಿ ಆ ನೀರಲ್ಲಿ ಈ ಮಡಿಕೆಯನ್ನು ಹೊಡೆದು ಹಾಕಿ ಅಲ್ಲೇ ಇರುವಂತಹ ನೀರಿನಲ್ಲಿ ಪುನಃ 3 ಸಾರಿ ಮುಳುಗಿ ನಮ್ಮ ಏನವತ್ತು ಬಿಳಿ ಬಟ್ಟೆಗಳನ್ನು ಹಾಕ್ಕೊಂಡಿರ್ತೀವಿ ಆ ಬಿಳಿ ಬಟ್ಟೆಗಳನ್ನು ನಾವು ಅವತ್ತು ಅಲ್ಲಿ ವಿಸರ್ಜನೆ ಮಾಡಿ ಬರಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಆ ದೋಷ ನಿವಾರಣೆ ಆಗುತ್ತೆ ಅಂಥೇಳಿ ಹೇಳ್ತಾರೆ. ಹಾಗಾಗಿ ಕುಂಭ ವಿವಾಹ ವಿಶೇಷವಾದಂಥ ಫಲ ಕೊಡ್ತಕ್ಕಂಥದ್ದು. ಹೆಣ್ಣು ಮಕ್ಕಳಿಗೆ ಮದುವೆಯಲ್ಲಿ ಶೀಘ್ರವಾಗಿ ವಿವಾಹ ಆಗತ್ತೆ, ಕುಜದೋಷಗಳ ನಿವಾರಣೆ ಆಗತ್ತೆ, ನಂತರ ಶೀಘ್ರವಾಗಿ ವಿವಾಹ ಆಗೋದ್ರ ಜೊತೆಯಲ್ಲಿ ಉತ್ತಮವಾದಂಥ ಬಾಂಧವ್ಯ, ಉತ್ತಮವಾದಂಥ ಯೋಗ, ಉತ್ತಮವಾದಂಥ ಋಣ ಇರುವಂತಹ ಸಂಬಂಧಗಳು ಸಿಗುತ್ತೆ, ದೀರ್ಘ ಸೌಮಂಗಲ್ಯ ಅಭಿವೃದ್ಧಿ ಆಗುತ್ತೆ. ಈ ರೀತಿಯಾಗಿ ಶಾಸ್ತ್ರೋಕ್ತವಾಗಿ ನೀವು ಕುಂಭ ವಿವಾಹವನ್ನು ಮಾಡೋದ್ರಿಂದ ಅನುಗ್ರಹ ಸಿಗತ್ತೆ. ಹಾಗಾಗಿ
ಯಾರಾದರೂ ಕುಂಭ ವಿವಾಹ ಮಾಡಬೇಕು, ನಮ್ಮ ಮಗಳಿಗೂ ಕೂಡ ಹೆಚ್ಚು ವರ್ಷಗಳಾಗ್ತಾ ಇದೆ, ಮದುವೆ ಆಗ್ತಾ ಇಲ್ಲ, ಬಂದಿರೋ ಗಂಡು ಸೆಟ್ ಆಗ್ತಾ ಇಲ್ಲ, ಅಥವಾ ಒಂದು ಮದುವೆ ಆಗಿದೆ, ಡಿವೋರ್ಸ್ ಆಗಿದೆ, ಇನ್ನೊಂದು ಮದುವೆ ಮಾಡಬೇಕು, ಅವರಿಗೆ ಈ ರೀತಿ ಕುಂಭ ವಿವಾಹವನ್ನು ಮಾಡಿಸಿ ಇವೆಲ್ಲವನ್ನು ಮಾಡಬಹುದು. ಹಾಗಾಗಿ ಅಂಥೇಳಿ ನಿಮ್ಮ ಜಾತಕಗಳನ್ನು ಮೊದಲು ಪರಿಶೀಲನೆ ಮಾಡಿಸ್ಕೊಳ್ಳಿ. ನಿಮ್ಮ ಜಾತಕಕ್ಕೆ ಯಾವ ಪೂಜೆ ಮಾಡಬೇಕು, ನಿಮ್ಮ ಜಾತಕಕ್ಕೆ ಯಾವುದು ಸೂಕ್ತವಾದಂಥ ಪೂಜೆ ಇದೆ, ಯಾವ ಶಾಂತಿ ಮಾಡಬೇಕು, ಇವನ್ನೆಲ್ಲ ಮೊದಲು ತಿಳ್ಕೊಂಡು ಜಾತಕವನ್ನು ಪರಿಶೀಲನೆ ಮಾಡಿ. ಮೊದಲನೇದಾಗಿ ನೀವು ಎಷ್ಟೋ ಕಡೆ ಕೇಳಿರ್ತೀರಿ, 4-5 ಜನರ ಹತ್ರ ಕೇಳಿರ್ತೀರಿ, ಆದರೂ ಕೂಡ ಒಂದು ಸೆಕೆಂಡ್ ಒಪಿನಿಯನ್ ಅಂತ ಹೇಳಿ ತಗೊಳ್ಳಿ. ಮೊದಲನೇದಾಗಿ ಯಾರ ಹತ್ರನೂ ಜಾತಕ ತೋರಿಸಿದ ತಕ್ಷಣ ನಿಮಗೊಂದು ಕುಜದೋಷ ಇದೆ, ಆ ದೋಷ ಇದೆ, ಈ ದೋಷ ಇದೆ ಅಂತೇಳಿ ಭಯ ಹಿಡಿಸ್ತಾರೆ. ಫಸ್ಟ್ ಭಯ ಬೀಳಬೇಡಿ, ಇನ್ನೊಂದು ಕಡೆ ತೋರಿಸಿ. ಆ ಜಾತಕವನ್ನು ಇನ್ನೊಂದು ಕಡೆ ತೋರಿಸೋದ್ರಿಂದ ಇದರಲ್ಲಿ ದೋಷ ಇದೆಯಾ ಇಲ್ವಾ, ಅಥವಾ ನಾವು ಮಾಡಬೇಕಾ ಬೇಡವಾ ಅನ್ನೋದನ್ನು ಕ್ಲಿಯರ್ ಆಗಿ ಅದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡಿ. ಅದಾದ ಮೇಲೆ ನೀವು ಯಾವುದೇ ಶಾಂತಿಗಳು ಪೂಜೆಗಳನ್ನು ಮಾಡಿಸುವಂಥದ್ದು ಸೂಕ್ತ. ಹಾಗಾಗಿ ನಿಮಗೆ ಯಾವುದೇ ಜಾತಕಗಳನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ರು ಕೂಡ ಆ ಜಾತಕಗಳನ್ನು ನಾನು ಪರಿಶೀಲನೆ ಮಾಡಿ ಕೊಡ್ತೇನೆ. ಈ ಕೆಳಗಡೆ ಇರ್ತಕ್ಕಂಥ ನಂಬರ್ಗಳನ್ನು ನೀವು ಸಂಪರ್ಕ ಮಾಡಿ ಜಾತಕವನ್ನು ಕೂಡ ಪರಿಶೀಲನೆ ಮಾಡಿಕೊಳ್ಬೋದು. ಸೆಕೆಂಡ್ ಒಪಿನಿಯನ್ ಅಂತೇಳಿ ನೀವೇನು ತಗೊಳ್ಬೇಕು, ನೀವು ಬೇಕಾದರೆ ನಮ್ಮ ಫೋನ್ ನಂಬರಿಗೆ ನೀವು ಫೋನ್ ಮಾಡಿ ನಿಮ್ಮ ಜಾತಕಗಳನ್ನು ಕಳಿಸ್ಕೊಡ್ಬೋದು. ವಾಟ್ಸಪ್ ಮುಖಾಂತರವಾಗಿ ಜಾತಕಗಳನ್ನು ಕಳಿಸ್ಕೊಟ್ಟು ನೀವು ಕೂಡ ಅದನ್ನು ಪರಿಶೀಲನೆ ಮಾಡ್ಕೊಳ್ಬೋದು. ಮತ್ತು ಯಾವ್ಯಾವ ಶಾಂತಿಗೆ ಏನೇನು ಎಷ್ಟೆಷ್ಟು ಖರ್ಚಾಗತ್ತೆ ಅಂಥೇಳಿ ಅದು ವೈಯಕ್ತಿಕವಾಗಿ ನಾನು ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಆಗತ್ತೆ. ಒಬ್ಬೊಬ್ಬರಿಗೆ ಅವರವರ ಜಾತಕಗಳ ಅನುಗುಣವಾಗಿ ಯಾವ ಶಾಂತಿ ಮಾಡಬೇಕು, ಯಾವ್ಯಾವ ದೋಷಗಳಿದೆ ಆ ದೋಷಕ್ಕೆ ಸರಿಯಾಗಿ, ಮತ್ತು ಯಾವ್ಯಾವ ಶಾಂತಿಗೆ ತಕ್ಕಂತೆ, ಮತ್ತು ಯಾವ್ಯಾವ ಕುಂಭ ವಿವಾಹಕ್ಕೆ ಅಥವಾ ಕದಲಿ ವಿವಾಹ, ಹೀಗೆ ಯಾವ ರೀತಿಯಾದಂಥ ಪೂಜೆಗಳಿದೆ ಆ ರೀತಿಯಾದಂಥ ಆಯಾ ಪೂಜೆಗಳಿಗೆ ಇಂತಿಷ್ಟು ಅಂತ ಹೇಳಿ ಏನು ದುಡ್ಡಿದೆ ಅದನ್ನು ನಾನು ನಿಮಗೆ ಫೋನಲ್ಲೇ ತಿಳಿಸ್ಕೊಡುವಂತಹ ಕೆಲಸವನ್ನು ಮಾಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಯಾರಾದರೂ ಕುಂಭ ವಿವಾಹವನ್ನು ಮಾಡಬೇಕು ಅಂತ ಅಂದ್ಕೊಳ್ತಿದ್ರೆ ಅವರಿಗೆ ಈ ಕೆಳಗಡೆ ಇರ್ತಕ್ಕಂಥ ನಂಬರನ್ನು ಸಂಪರ್ಕ ಮಾಡಿ. ನಾನೇ ಖುದ್ದಾಗಿ ಬಂದು ನಿಮಗೆ ಆ ಕುಂಭ ವಿವಾಹವನ್ನು ನಾನು ಮಾಡಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭ ಆಗಲಿ. ನಮಸ್ಕಾರ.